ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಧ್ಯಮದಲ್ಲಿ ದಿನ ಏನ್ ಸುದ್ದಿ ಬರುತ್ತೆ ಇವೆಲ್ಲ ಕೊಡುವಂತದಕ್ಕೆ ಇಂಟೆಲಿಜೆನ್ಸ್ ಅಂತ ಇರುವಂತದ್ದು. ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ಫೇಲ್ಯೂರ್, ಅದು ಫೇಲ್ಯೂರ್ ಅಂತಾರೆ. ಈಗಾಗಲೇ ಎಲ್ಲರೂ ಕೂಡ ಬಿಜೆಪಿಯಿಂದ, ಬೇರೆ ಬೇರೆ ಸಂಘ ಸಂಸ್ಥೆಯಿಂದ, ಕನ್ನಡ ಸಂಘಟನೆಗಳಿಂದ ಎಲ್ಲ ಕೂಡ ಮನವಿ ಬಂದಿದೆ. ಮತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ರಜವನ್ನ ಘೋಷಣೆ ಮಾಡಿದೆ. ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳು ರಜವನ್ನ ಘೋಷಣೆ ಮಾಡಿದೆ. ದೆಹಲಿಯಲ್ಲಿರುವ ಆಪ್ ನಾಯಕರು ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತ ಮಾಡಿದ್ದಾರೆ. ಮತ್ತೆ ಆಪಿನ MLA ಯಾರು ಏನೇ ತಡೆದ್ರು, INDA ಅವ್ರು ಏನೇ ಹೇಳಿದ್ರು ನಾನಂತೂ ಹೋಗೋನೆ, ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲಾ ಘಟನೆಗಳು ದೇಶದಲ್ಲಿ ನಡೀತಾ ಇರುವಾಗ, ರಾಜ್ಯದಲ್ಲಿ ನಡೀತಾ ಇರುವಾಗ ನಾ ಹೇಳೋದು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಕೊಡಿ ಅನ್ನೋದಲ್ಲ. 7 ಕೋಟಿ ಕನ್ನಡಿಗರು ಕೇಳ್ತಾ ಇದ್ದಾರೆ. ಈಗ ಬಿಜೆಪಿಯವರು ಕೇಳಿದ್ರೆ ವಿರೋಧ ಪಕ್ಷ ಅವ್ರೇನ್ರಿ ಗೊತ್ತನ್ರಿ, ಅವ್ರಿಗೆ ಕಾನೂನು ಸುವ್ಯವಸ್ಥೆ ಗೊತ್ತನ್ರಿ, ಎಷ್ಟು ಲಾಸ್ ಆಗ್ತೈತೆ ಗೊತ್ತನ್ರಿ, ಇವೆಲ್ಲ ಕತೆ ಹೇಳ್ತಾರ ಅವರು. ಆದ್ರೆ 7 ಕೋಟಿ ಕನ್ನಡಿಗರು ಕೇಳ್ತಾ ಇದ್ದಾರೆ. ನಾವು ಇದೊಂದು ಹಬ್ಬ, 1000 ವರ್ಷ ಹೋರಾಟ ಮಾಡಿರುವಂತದ್ದು. ತಾತ ಯಾರೋ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕುಟುಂಬ 500 ವರ್ಷ ಏನು ಬಾಬರ್ ಬಂದು ಆ ಮಸೀದಿಯನ್ನ ಒಡೆದಾಕಿದಾಗ ಪ್ರಮಾಣ ಮಾಡಿದ್ರು ಅವರು, ನಾವು ಇನ್ನು ಮುಂದೆ ಪೇಟ ಧರಿಸಲ್ಲ, ನಾವು ಇನ್ನು ಮುಂದೆ ಕಾಲಿಗೆ ಚಪ್ಪಲಿ ಹಾಕಲ್ಲ, ನಾವು ಮದುವೆ ಇದಕ್ಕೆ ಚಪ್ರಗಳನ್ನ ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ರು. 500 ವರ್ಷ. ಈಗ ಅವರು ತಲೆಗೆ ಪೇಟ ಕಟ್ತಾ ಇದ್ದಾರೆ, ಮದುವೆ ಮಾಡಕ್ಕೆ ಅವಕಾಶ ಆಗ್ತಾ ಇದೆ, ಕಾಲಿಗೆ ಚಪ್ಪಲಿ ಆಗ್ತಾ ಇದ್ದಾರೆ. ಇವೆಲ್ಲ ಆಗ್ತಾ ಇದೆ ಅಂದ್ರೆ ಅಂತವರೆಲ್ಲ ತ್ಯಾಗ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಒಂದ್ ಸ್ವಲ್ಪ ತ್ಯಾಗದ ಗುಣ, ಒಂಚೂರು, ಜಾಸ್ತಿ ಬೇಡ, ಒಂದೇ ಒಂಚೂರು, ಅದೇನು ಹೇಳ್ತಾರಲ್ಲ ಇರುವೆ ಸಾಸಿವೆ ಕಾಳಷ್ಟು ರಾಮನ ಮೇಲೆ ಪ್ರೀತಿ ಏನನ್ನ ಇದ್ರೆ ಅವ್ರ ಹೆಸರಲ್ಲಿ ರಾಮಮ್ಮ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ರಾಮ ಬೇರೆ ಇಟ್ಕೊಳ್ಳಿ. ಆ ಸಾಸಿವೆ ಕಾಳಷ್ಟು ಪ್ರೀತಿ ಭಕ್ತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ 7 ಕೋಟಿ ಕನ್ನಡಿಗರು ಇದಕ್ಕೆ ನಿಮ್ಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಇದರಲ್ಲೂ ನೀವು ದ್ವೇಷ ರಾಜಕಾರಣ ಮಾಡ್ತೀರಾ, ಇದರಲ್ಲೂ ಮರ್ಯಾದಾ ಪುರುಷ ರಾಮನನ್ನ ವಿರೋಧ ಮಾಡ್ತೀರಾ ಅಂದ್ರೆ ನಿಮ್ಗೆ ಯಾರು ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಇತಿಹಾಸದ ಪುಟಗಳಲ್ಲಿ ಬರೆಯುವಂತ ಸುವರ್ಣ ದಿನ ಇದು. ಈ ದಿನದಲ್ಲಿ ನೀವು ನಡ್ಕೊಳ್ಳುವ ನಡವಳಿಕೆ ಇತಿಹಾಸದ ಪುಟಗಳಲ್ಲೂ ದಾಖಲೆ ಆಗ್ತದೆ. ಆ ದಾಖಲೆ ಒಳ್ಳೇದಾಗ್ಬೇಕಾ ಕೆಟ್ಟದಾಗ್ಬೇಕಾ ತೀರ್ಮಾನ ನಿಮ್ ಕೈಲಿದೆ. ಸಿದ್ದರಾಮಯ್ಯನವರೇ, ತೀರ್ಮಾನ ನಿಮ್ ಕೈಲಿದೆ. ಈ ಇತಿಹಾಸದ ಪುಟಗಳಲ್ಲಿ ಒಳ್ಳೆತನದಲ್ಲಿ ಸಿದ್ದರಾಮಯ್ಯನವರು ನಡ್ಕೊಂಡ್ರು ಅಂತ ಇತಿಹಾಸ ಹೇಳಬೇಕು. ಆ ರೀತಿ ನಡವಳಿಕೆ ನಿಮ್ದಾಗಬೇಕು. ನಾವೆಲ್ಲರೂ, ಇಡೀ ಬಿಜೆಪಿ, ಇಡೀ JDS, ಕರ್ನಾಟಕ 7 ಕೋಟಿ ಜನ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ರಜಾ ಘೋಷಣೆಯನ್ನ ಮಾಡಿ ಈ ಒಂದು ಸುವರ್ಣ ಅವಕಾಶವನ್ನ ಸಂತೋಷದಿಂದ, ಉಲ್ಲಾಸದಿಂದ ಮನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡೋಕೆ ಅವಕಾಶವನ್ನ ಮಾಡಿಕೊಡಿ. ಈ ಆಗ್ರಹವನ್ನ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಅವರಿಗೆ ಪತ್ರನೂ ನಾನು ಕಳಿಸ್ಕೊಡ್ತಾ ಇದ್ದೀನಿ, ಮಾಧ್ಯಮಕ್ಕೂ ಪತ್ರವನ್ನ ಕಳಿಸ್ತೀನಿ. ನನಗೆ ಅವಕಾಶ ಕೊಟ್ರೆ, ಯಾಕಂದ್ರೆ ಅವ್ರು ಎಸ್ಕೇಪ್ ಆಗೋ ಗಿರಾಕಿ ನನಗೂ ಗೊತ್ತಿದೆ. ಅವ್ರು ಎಸ್ಕೇಪ್ ಆಗ್ಲಿ ಅಂದ್ರೆ ನಾನೇ ಸ್ವತಃ ತಗೊಂಡು ಹೋಗಿ, ನನಗೇನು ಮುಜುಗರ ಇಲ್ಲ. ನಾನು ಯಾವತ್ತು ಮುಖ್ಯಮಂತ್ರಿನ ಹಣ ಕೊಡಿ, ಅಭಿವೃದ್ಧಿಗೆ ಹಣ ಕೊಡಿ, ನನಗೆ ಅದು ಕೊಡಿ ಅಂತ ನಾನು ಯಾವತ್ತೂ ಹೋಗೇ ಇಲ್ಲ, ಕೇಳೇ ಇಲ್ಲ. ಆದ್ರೆ ನಾನು ಈ ವಿಚಾರಕ್ಕೆ, 7 ಕೋಟಿ ಕನ್ನಡಿಗರ ವಿಚಾರಕ್ಕೆ, ರಾಮನ ವಿಚಾರಕ್ಕೆ, ನಮ್ಮ ಮನೆ ದೇವರು ಆಂಜನೇಯನಪ್ಪ, ಅದಕ್ಕೆ ನಾನು ಕೂಡ ರಾಮ ಭಕ್ತ. ನಾನು ರೆಡಿ, ಐ ಆಮ್ ರೆಡಿ. ನಮ್ಮೆಲ್ಲ ನಾಯಕರ ಜೊತೆ ನಾನೇ, ಅವರು 10 ಗಂಟೆಗೆ 10:15 ಇದಕ್ಕೆ ಹೋಗ್ತಾರಂತೆ, 2 ಗಂಟೆಗೆ ಬರ್ತಾರೆ. ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ, ನಿಮ್ ಮುಂದೆನೆ ಹೇಳ್ತಾ ಇದ್ದೀನಿ, ಅಪಾಯಿಂಟ್ಮೆಂಟ್ ಕೇಳ್ತೀನಿ. 2:15 ಅವ್ರ ಅಪಾಯಿಂಟ್ಮೆಂಟ್ ಕೊಟ್ರೆ ನಾನು ರಾಮನಿಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ ನಾನು ಅವ್ರ ಹತ್ರ ಹೋಗಿ ಬೇಡಿಕೆಯನ್ನ ಕೊಡಕ್ಕೆ ಸಿದ್ಧನಿದ್ದೀನಿ. ದಯವಿಟ್ಟು ಸ್ವೀಕರಿಸಿ. ಇದು ನನ್ನ ಕಳಕಳಿಯ ವಿನಂತಿ. ಇವತ್ತು ಅಲ್ಲ, ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಈ ರಾಮನ ಸಂಬಂಧಪಟ್ಟಂತ ಫ್ಲೆಕ್ಸು, ಬ್ಯಾನರ್ಗಳನ್ನ ಹಾಕ್ತಾ ಇದ್ದಾರೆ. ನಿನ್ನೆ ನಮ್ಮ ಶಾಸಕರುಗಳೆಲ್ಲ ಫೋನ್ ಮಾಡಿದ್ರು. ಶಾಸಕರು ನನಗೆ
ತುಮಕೂರಿಂದಾನು ಫೋನ್ ಮಾಡಿದ್ರು, ಕೋಲಾರದಿಂದ ಎಲ್ಲ ಕಡೆ ಬೇರೆ ಬೇರೆ ಕಡೆಯಿಂದ, ಉತ್ತರ ಕರ್ನಾಟಕದೆಲ್ಲ ಅವರು ಪೊಲೀಸರು ಬೆದರಿಕೆ ಆಗ್ತಾ ಇದ್ದಾರೆ. ಅವ್ರು ಹೇಳಿದಾರಂತೆ, ನೋಡಿ ಎಲ್ಲೆಲ್ಲಿ ಸಿಸಿಟಿವಿ ಕ್ಯಾಮೆರಾ ಇದೆಯೋ ಆ ಎದುರುಗಡೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ನಿಮ್ಮದು ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಹುಡುಕ್ಬೇಕೀಗ, ಸಿಸಿಟಿವಿ ಕ್ಯಾಮೆರಾನು ಹುಡುಕ್ಬೇಕು, ಇಲ್ಲ ಹೊಸದಾಗಿ ಹಾಕ್ಸ್ಬೇಕು, ಕ್ಯಾಮರಾದ ಮುಂದೆ ರಾಮನನ್ನು ನಿಲ್ಲಿಸಬೇಕು. ಏನ್ ಈ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಇದೆ ಅಂತ ಅನ್ಸಿದ್ಯಾ? ಈಗ ನೋಡ್ತಾ ಇದೆ, ಇಡೀ ರಾಜ್ಯದಲ್ಲಿ ರೇಪ್ ಪ್ರಕರಣ ನಡೀತಾ ಇದೆ. ನನ್ನೇನು ಕೋರ ಹಾವೇರಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿದ್ದೀನಿ. ನಾನು ಹೋಗಿ ಬಂದಿದ್ದೀನಿ, ಅದು 2 ದಿನದಿಂದ ಮತ್ತೊಂದು ರೇಪ್ ಆಗಿದೆ, ಅಲ್ಲೇ ರೇಪ್ ಆಗಿದೆ. ಅದು ಇನ್ನ ಬೆಳಕಿಗೆ ಬಂದಿಲ್ಲ. ನನ್ನ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ನೀವು ಈ ತರ 100 ವರ್ಷ ಹೋರಾಟ ಮಾಡಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ. ಒಂಥರ ಯುದ್ಧ, ಯಾವ ತರ ಕಾರ್ಗಿಲ್ ಯುದ್ಧ ಆಯ್ತು ಪಾಕಿಸ್ತಾನದ ಜೊತೆ, ಆ ಯುದ್ಧದಲ್ಲೂ ಮಡಿದಂತವ್ರ ಸಂಖ್ಯೆ ನಿಮ್ಗೆ ಗೊತ್ತಿದೆ, ಲಕ್ಷ ದಾಟಿದೆ. ಆತರ ಸಾವಿರಾರು ವರ್ಷಗಳ ಹೋರಾಟ ಮಾಡಿ ಪ್ರಾಣ ಕೊಟ್ಟು ಬಲಿದಾನ ಮಾಡದಂತ ಈ ದಿನದಲ್ಲಿ ನೀವು ಫ್ಲೆಕ್ಸ್ ಹಾಕಕ್ಕೆ, ಬ್ಯಾನರ್ ಹಾಕಕ್ಕೆ, ನಿಮ್ಮನ್ನ ಅದೇನೋ ಹೇಳ್ತಾರಲ್ಲ, ಕೋಳಿನ್ ಕೇಳಿ ಮಸಾಲೆ ಹರಿಯುವಂತ ಸ್ಥಿತಿಗೆ ಕರ್ನಾಟಕವನ್ನ ತಂದಿದ್ದೀರಿ. ಇದೊಂದು ಹಬ್ಬಕ್ಕೆ ಯಾರಾದ್ರೂ ಹಾಕಂತಾರೆ ಅಂದ್ರೆ, ಈಗ ಆಯ್ತಪ್ಪ ನಿಮ್ಗೆ ಆ ತರ ನಿಮ್ಗೆ ಏನು, ನೀವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಹೇಳಿದ್ರೆ, ನೀವು ಶಿವಮೊಗ್ಗದಲ್ಲಿ ಪರ್ಮಿಷನ್ ಇಲ್ದೆ ಏನು ಇಲ್ದೆ ಲಾಂಗು ಮಚ್ಚುಗಳು, ಅದ್ ಯಾರ್ಯಾರು ಫೋಟೋಗಳು ಹಾಕಿದ್ರೆ ಗೊತ್ತಿಲ್ಲ, ಅವ್ರು ಪಾಕಿಸ್ತಾನದವರು, ಇರಾಕ್ ಏನೋ ಗೊತ್ತಿಲ್ಲ, ಅವರು ಯಾರು ಅಂತವ್ರದೆಲ್ಲ ಹಾಕಿದ್ರಲ್ಲ, ಔರಂಗಜೇಬು, ಬಾಬರು, ಟಿಪ್ಪು ಸುಲ್ತಾನು, ಈ ತರದವರೆಲ್ಲ ಹಾಕಿದ್ರಲ್ಲ. ಅವಾಗ ಯಾವ ಸಿಸಿಟಿವಿ ಕ್ಯಾಮೆರಾ ಹಾಕ್ಸಿದ್ರ ಸಿದ್ದರಾಮಯ್ಯನವರೇ? ಮೊನ್ನೆ ಕೋಲಾರದಲ್ಲಿ ದೊಡ್ಡ ಲಾಂಗ್ ಅನ್ನ ದೊಡ್ಡ ಕಟ್ಔಟ್, ಸ್ಟೀಲ್ ಕಟ್ಔಟ್ ಮಾಡಿದ್ರು. ಖಡ್ಗನಲ್ಲಪ್ಪ, ಲಾಂಗ್ ಅದು ತಿರುಗಿಸೋದು, ಲಾಂಗು ಮಚ್ಚು ಅಂತಾರಲ್ಲ, ಒಡಿಮಗ ಅದು ಅದನ್ನ ಹಾಕಿದ್ರಲ್ಲ, ಅದು ಸ್ಟೀಲ್ ಅಲ್ಲಿ ಹಾಕಿದ್ರಲ್ಲ. ಮಾಡ್ಬೇಕಾದ್ರೆ ಸ್ಟೀಲ್ ಅಲ್ಲಿ ಎಷ್ಟು ದಿನ ಬೇಕು? ಒಂದು 10-15 ದಿನ ಬೇಕು. ಮಾಡ್ಕೊಟ್ಟಿದ್ದಾರೆ, ಅದನ್ನ ಅಳವಡಿಸಿದ್ದಾರೆ, ವಿಜೃಂಭಿಸಿದ್ದಾರೆ, ಅದಕ್ಕೆಲ್ಲ ಘೋಷಣೆ ಹಾಕಿದ್ದಾರೆ. ಅವಾಗ ನೀವ್ ಯಾಕೆ ಅದಕ್ಕೆ ಸಿಸಿಟಿವಿ ಕ್ಯಾಮೆರಾ ಹಾಕ್ಸಿಲ್ಲ? ಹಿಂದೂಗಳು ಮಾಡಿದ್ರೆ ಸಿಸಿಟಿವಿ ಕ್ಯಾಮೆರಾ ಹಾಕ್ಬೇಕು, ಸೆಕ್ಯೂರಿಟಿ ಎಲ್ಲ. ಅವ್ರು ಆಡಿದ್ರೆ ಏನು ಇಲ್ವಾ? ಏನ್ ಗೂಂಡಾ ರಾಜ್ಯನ ಕರ್ನಾಟಕದಲ್ಲಿ? ಇವೆಲ್ಲ ನಡೆಯಲ್ಲ, ಬಹಳ ದಿನ ನಡೆಯಲ್ಲ ಸಿದ್ದರಾಮಯ್ಯನವರೇ. ಕಾನೂನು ಪ್ರಕಾರ ಅವರು ದೇವತಾ ಕಾರ್ಯ, ಇದು ದೇವತಾ ಕಾರ್ಯ. ಈ ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನ ಪಡಿಸಬೇಡಿ, ದೇವತಾ ಕಾರ್ಯಕ್ಕೆ ಅಡ್ಡಿಯನ್ನ ಪಡಿಸಬೇಡಿ. ಅಡ್ಡಿ ಪಡಿಸಿದ್ರೆ ಇತಿಹಾಸದ ಪುಟಿಗಳಲ್ಲಿ ನಿಮ್ಮ ಹೆಸರು ದಾಖಲೆ ಆಗ್ತದೆ. ಈಗ ಅಯೋಧ್ಯೆ ರಾಮ ಮಂದಿರ ಹೊಡೆದಾಕ್ದವ್ರು ಯಾರು? ಬಾಬರ್ ಹೆಸರು ದಾಖಲೆ ಆಗಿದೆಯಲ್ಲ, ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗಿದೆ. ಹಂಗೆ ನೀವು ಈ ಅಡೆತಡೆ ಮಾಡಿದ್ರೆ ನಿಮ್ದು ಕೂಡ ಇತಿಹಾಸದ ಪುಟಗಳಲ್ಲಿ ಅವಾಗೆಲ್ಲ ತಡೆದ್ರಂತೆ. ಈಗ ಅಯೋಧ್ಯೆ ವಿಚಾರವಾಗಿ ಅದ್ವಾನಿಯವರು ರಥಯಾತ್ರೆ ಮಾಡಿದ್ರು, ತಡೆದವ್ರು ಯಾರು? ಲಲ್ಲು ಪ್ರಸಾದ್ ಯಾದವ್ ಅವರು. ಈಗ ಎಲ್ಲವ್ರು ಅವರು? ಅದ್ ಬೇಡ ಕತೆ, ಎಲ್ಲನ ಇದ್ಕೊಂಡ್ಲಿ, ಅದು ರೆಕಾರ್ಡ್ ಅಲ್ಲಿ ಹೋಗಿದೆಯಲ್ಲ ತಡೆದಿದ್ದು. ಹೆಸರನ್ನ ತೆಗೆದುಕೊಂತೀರಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.